ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕಥಂ ಜನಮೇಜಯ ಉವಾಚ ಕಥಂ ಯುಯುಧಿರೇ ವೀರಾ ಕುರು ಪಾಂಡವ ಸೋಮಕಾಃ ಪಾರ್ಥಿವಾಶ್ಚ ಮಹಾತ್ಮಾನೋ ನಾನಾದೇಶ ಸಮಾಗತಾಃ. ನಾವು ಉದ್ಯೋಗ ಪರ್ವದ ಕಥೆಯನ್ನ ಕೇಳಿ ಸೇನೋದ್ಯೋಗ, ಸೇನೆಯನ್ನ ಸಿದ್ಧಪಡಿಸುವಂತಹ ಕಾರ್ಯಗಳ ಬೇರೆ ಬೇರೆ ಕಥೆಗಳನ್ನ ಒಳಗೊಂಡ ಸಂಗತಿ ನಡೆಯಿತು. ಇನ್ನು ಯುದ್ಧ ನಡೀಬೇಕು. ಆ ಯುದ್ಧದ ಮೊದಲ ಅಂದ್ರೆ ಆರಂಭಗೊಳಿಸಿದ ದಿನಗಳಲ್ಲಿ ಭೀಷ್ಮ ಆ ಸೇನೆಯ ನಿರ್ವಾಹಕನಾಗಿದ್ದ ಅನ್ನುವ ಕಾರಣಕ್ಕಾಗಿ ಅದನ್ನ ಭೀಷ್ಮ ಪರ್ವ ಅಂತ ಕರೀತಾರೆ. ಮತ್ತು ಭೀಷ್ಮನ ಅನೇಕ ಪೂರ್ವಕಥೆ, ವೀರಗಾಥೆ ಜೊತೆಗೆ ಅವನ ಉಳಿದ ವಿಷಯಗಳ ಜೊತೆಗಿನ ಸಂವಾದದ ಅಂಶಗಳನ್ನ ಒಳಗೊಂಡಿದೆ. ಆದ್ರಿಂದಾಗಿ ಇದಕ್ಕೆ ಭೀಷ್ಮ ಪರ್ವ ಅಂತ ಕರೀತಾರೆ. ಜನಮೇಜಯ ಕೇಳ್ತಾನೆ, ಕುರು ಪಾಂಡವ ಸೋಮಕರು. ಸೋಮಕರು ಅಂದ್ರೆ ದೃಪದಾದಿಗಳ ಮನೆತನ. ಇವರೆಲ್ಲರೂ ಕೂಡ ಸೇರಿದ್ದಾರೆ. ಪಾರ್ಥಿವಾಶ್ಚ ಮಹಾತ್ಮಾನಃ ನಾನಾ ದೇಶ ಸಮಾಗತಾಃ ಕಥಂ ಯಯುಧಿರೆ. ಅನೇಕ ಪಾರ್ಥಿವರು ಅಂತಂದ್ರೆ ರಾಜರಿಗೆ ಇರುವ ಹೆಸರು. ನಾನಾ ದೇಶ ಸಮಾಗತಾಃ, ಅನೇಕ ದೇಶಗಳಿಂದ ಆಗಮಿಸಿದ್ದಂತಹ ಈ ಎಲ್ಲ ರಾಜರು ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನು ನನಗೆ ಹೇಳಬೇಕು ನೀನು ಅಂತ ಜನಮೇಜಯ ವೈಶಂಪಾಯನರಿಗೆ, ಅಂದ್ರೆ ಇದು ಜನಮೇಜಯ ಕೇಳುವಾಗ ಇದು ಪಾಂಡವರ ಮರಿಮಗವನು, ಹಾಗಾಗಿ ಏನಾಯ್ತು ಅನ್ನೋದನ್ನು ಹೇಳಿ ಅಂತಾಗ ವೈಶಂಪಾಯನರು ಯಥಾ ಯುಧಿರೇ ವೀರ ಕುರು ಪಾಂಡವ ಸೋಮಕಾಃ ಕುರುಕ್ಷೇತ್ರೇ ತಪಕ್ಷೇತ್ರೇ ಶೃಣುತತ್ ಪ್ರತಿದೀಪತೆ. ಕುರುಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಮಾತ್ರ ಅಲ್ಲ, ಅದು ತಪಃ ಕ್ಷೇತ್ರ. ತಪಸ್ಸು ಅನ್ನುವ ಹಾಗೆ ಯುದ್ಧ ನಡೆಯಿತು. ಕುರುಪಾಂಡವ ಸೋಮಕರೆಲ್ಲರೂ ವೀರರು. ಯಥಾ ಯುಧಿರೆ, ಹೇಗೆ ಯುದ್ಧ ಮಾಡಿದ್ರು, ತಪಸ್ಸು ನಡೆಯುವಂತಹ ಜಾಗದ ಕುರುಕ್ಷೇತ್ರದಲ್ಲಿ ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನ ನಾನು ನಿನಗೆ ಹೇಳ್ತೇನೆ. ಅವತೀರ್ಯ ಕುರುಕ್ಷೇತ್ರಂ ಪಾಂಡವಾ ಸಹ ಸೋಮಕಾಃ ಕೌರವಾನ್ ಅಭ್ಯವರ್ತಂತ ಜಿಗೀಷಂತೋ ಮಹಾಬಲಾಃ. ಪಾಂಡವರು ಮತ್ತು ಸಹ ಸೋಮಕಾಹ, ಅವರ ಜೊತೆಗೆ ದೃಪದಾದಿಗಳೆಲ್ಲ ಇದ್ರು, ಕುರುಕ್ಷೇತ್ರಕ್ಕೆ ನಡೆದು ಕೌರವಾನ್ ಅಭ್ಯವರ್ಧಂತ, ಕೌರವರನ್ನು ಎದುರಿಸಿದ್ರು. ಜಿಗೀಷಂತೋ ಮಹಾಬಲಾಃ, ನಾವು ಗೆದ್ದೇ ಗೆಲ್ಬೇಕು, ಗೆದ್ದೇ ಗೆಲ್ತೀವಿ ಅನ್ನುವ ವಿಶ್ವಾಸದೊಂದಿಗೆ ಪಾಂಡವರು ಯುದ್ಧಕ್ಕೆ ಕೌರವರ ಮುಂಭಾಗದಲ್ಲಿ ಬಂದ್ರು. ವೇದಾಧ್ಯಯನ ಸಂಪನ್ನಾಃ ಸರ್ವೇ ಯುದ್ಧಾಭಿನಂದಿನ. ಸಾಮಾನ್ಯ ಯುದ್ಧ ಅಂತಂದಾಗ ಅವರಿಗೆ ತೋಳಿನ ಬಲದ ಬಗ್ಗೆ ಮಾತ್ರ ಗಮನ ಇರುತ್ತೆ, ಬಿಟ್ರೆ ತಲೆ ಅನ್ನೋದನ್ನು ಮರೆತು ಬಂದಿರ್ತಾರೆ. ಆದ್ರೆ ಪಾಂಡವರ ವಿಶೇಷಣವನ್ನು ಹೇಳುವಾಗ ವೇದಾಧ್ಯಯನ ಸಂಪನ್ನಾಹ ಅಂತ ಅವರಲ್ಲಿರುವ ಆ ತೋಳಿನ ಬಲಕ್ಕೆ ಬೆಂಗಾವಲಾಗಿ ಇದ್ದದ್ದು ಅವರ ಅಧ್ಯಯನದಿಂದ ಗಳಿಸಿದಂತಹ ವಿಶೇಷ ಅಪೂರ್ವ ಪುಣ್ಯ ಏನಿದೆ ಅದು ಅವರ ಯುದ್ಧಕ್ಕೆ ತುಂಬಾ ಸಹಕಾರಿಯಾಗಿತ್ತು. ಯುದ್ಧದಲ್ಲಿ ಅದನ್ನು ಅವರು ಚೆನ್ನಾಗಿ ಗಳಿಸಿಕೊಂಡ್ರು. ಅಂದ್ರೆ ಕ್ಷತ್ರಿಯರಿಗೂ ವೇದಾಧ್ಯಯನ ಇದೆ ಅನ್ನೋದು ಸ್ಪಷ್ಟ ಆಯಿತು. ಮತ್ತು ಕೇವಲ ಅದನ್ನ ಪಾಯಪಾಠ ಮಾಡಿದ್ದಲ್ಲ, ಅಧ್ಯಯನ ಸಂಪನ್ನ, ಅರ್ಥ ಮಾಡಿಕೊಂಡು ಓದುವ ದೃಷ್ಟಿಯಲ್ಲಿ ಅವರು ಮುಂದುವರೆದಿದ್ರು. ಹಾಗಂತ ಹೇಳಿ ಯುದ್ಧ ಅನ್ನುವ ಛಾತಿ ಬಂದ ಮೇಲೆ ಕೆಲವರಿಗೆ ಅಧ್ಯಯನದಲ್ಲಿ ಆಸಕ್ತಿ ಇರಲ್ಲ, ಕೆಲವರಿಗೆ ಅಧ್ಯಯನ ಅಂತ ಬಂದ್ಮೇಲೆ ಯುದ್ಧ ಎಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ. ಆದ್ರೆ ಇದೊಂದು ವಿಶಿಷ್ಟ ಕಾಂಬಿನೇಷನ್. ಯುದ್ಧ ಅಭಿನಂದಿನ, ಯುದ್ಧವನ್ನ ಮನಃಪೂರ್ವಕವಾಗಿ, ಅದರಲ್ಲಿ ಯುದ್ಧನ ಬ್ಯಾಡೋಯ್ತೋ ಏನೋ ಅಂತ ರಣ ತಂತ್ರಗಳ ಬಗ್ಗೆ
ಅಸಮಾಧಾನ ಅನಾಸಕ್ತಿಯನ್ನು ತೋರಿದವರಲ್ಲ ಅಭಿನಂದಿನಃ. ಆಶಂಸಂತೋ ಜಯಂ ಯುದ್ಧೇ ವದಂ ಚಾಭಿಮುಖಾರಣೇ. ಜಯಂ ಆಶಂಸಂತಹ, ಜಯವನ್ನು ಪಡೆಯುವ ತೀವ್ರವಾದ ಬಯಕೆಯೊಂದಿಗೆ ಯುದ್ಧದಲ್ಲಿ ಶತ್ರುಗಳ ವಧೆಯನ್ನ, ಶತ್ರುಗಳ ಸಂಹಾರವನ್ನ ಬಯಸಿ ರಣರಂಗಕ್ಕೆ ಇಳಿದಿದ್ದಾರೆ. ಅಭಿದಾಯ ಚತುರ್ಧರ್ಷಾಂ ಧಾರ್ತರಾಷ್ಟ್ರಸ್ಯ ವಾಹಿನೀಂ ಪ್ರಾಂಗುಖ ಪಶ್ಚಿಮೇ ಭಾಗೆ ನ್ಯವಿಶಂತ ಸೈನಿಕಾ. ಧೃತರಾಷ್ಟ್ರನ ಕಡೆಯ ಸೇನೆ ಅಂದ್ರೆ ಧಾರ್ತರಾಷ್ಟ್ರ ಅಂತಂದ್ರೆ ದುರ್ಯೋಧನನ ಸೇನೆಯನ್ನು ದುರ್ಧರ್ಷಾಂ, ಎದುರಿಗೆ ತಕ್ಷಣವೇ ಸುಲಭದಲ್ಲಿ ಇದನ್ನ ಸೋಲಿಸಬಹುದು ಅಂತ ಅನ್ನಿಸ್ಲಿಕ್ಕೆ ಅವಕಾಶವಿಲ್ಲದಷ್ಟು ಗಟ್ಟಿಯಾಗಿ ನೆಲೆಗೊಂಡಂತೆ ಕಾಣ್ತಾ ಇದ್ದ. ಪ್ರಾಂಗುಖ, ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದ ಪಶ್ಚಿಮ ಭಾಗದಲ್ಲಿದ್ದ ಸೈನಿಕರತ್ತ ಪಾಂಡವರ ಸೇನೆ ನ್ಯವಿಶಂತ, ನುಗ್ಗಿತು. ಸಮಂತ ಪಂಚಕಾದ್ಬಾಹ್ಯಂ ಶಿಬಿರಾಣಿ ಸಹಸ್ರಶಃ ಸ್ಥಾಪಯಾಮಾಸ ವಿಧಿವತ್ ಕುಂತಿ ಪುತ್ರೋ ಯುಧಿಷ್ಠಿರ. ಆ ಕುರುಕ್ಷೇತ್ರದ ಪ್ರಧಾನ ಘಟ್ಟ ಸಮಂತ ಪಂಚಕ, ಅದರ ಹೊರಭಾಗದಲ್ಲಿ ಶಿಬಿರಗಳನ್ನ ಸಹಸ್ರಶಃ, ಸಾವಿರಾರು ಸಂಖ್ಯೆಯಲ್ಲಿ ಶಿಬಿರಗಳನ್ನ ಸ್ಥಾಪಯಾಮಾಸ ವಿಧಿವತ್, ಹೇಗೆ ಶಿಬಿರದ ನಿರ್ಮಾಣಕ್ಕೆ ಸಿದ್ಧತೆಗಳು ಬೇಕು ಅನ್ನುವುದು ಸೈನಿಕರು ಬಯಸ್ತಾರೋ ಅಥವಾ ಯುದ್ಧದ ಕಾವಲಿಗೆ ಅನುಕೂಲವಾಗುವಂತೆ ಏನು ಬೇಕಿತ್ತೋ ಅದನ್ನು ಕುಂತಿ ಪುತ್ರನಾದ ಯುಧಿಷ್ಠಿರ ಸ್ಥಾಪಯಾಮಾಸ, ವಿಧಿವತ್ ಕ್ರಮಬದ್ಧವಾಗಿ ವ್ಯವಸ್ಥೆ ಮಾಡಿದ. ಶೂನ್ಯೇವ ಪೃಥಿವೀ ಸರ್ವ ಬಾಲವೃದ್ಧಾವಶೇಷಿತ ನಿರಶ್ವ ಪುರುಷ ಚಾಸೀತ್ ರಥಕುಂಜರ ವರ್ಜಿತ. ಈ ಸೇನೆ ಎಲ್ಲವೂ ಈ ಯುದ್ಧದ ಮುನ್ನೆಲೆಗೆ ಬಂದದ್ರಿಂದ ಉಳಿದ ಭೂಮಿ ಏನಾಗಿತ್ತು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಎಲ್ಲರೂ ಈ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ರಣರಂಗಕ್ಕೆ ಇಳಿಯೋರು ಮಾತ್ರ ಅಲ್ಲ, ಇಲ್ಲಿ ಅನೇಕರಿದ್ರಲ್ವಾ ಈ ತಯಾರು ಮಾಡುವುದು. ಆದ್ರೆ ನಾವು ಹಿಂದೆ ಒಂದು ಮಾತು ನೋಡಿದ್ವಿ, ಅನೇಕ ಜನ ವಿಕಲಾಂಗರು ಕೂಡ, ವಿಶೇಷ ಚೇತನರು ಕೂಡ ಆ ಯುದ್ಧದಲ್ಲಿ ಅಲ್ಲಲ್ಲಿ ಅವರವರಿಗೆ ಬೇರೆ ವ್ಯವಸ್ಥೆ, ಅವ್ರಿಗೆ ಯಾರು ಹೊಡೆಯುವ ಹಾಗಿಲ್ಲ, ಹೊಡೆಯುವುದಿಲ್ಲ ಕೂಡ. ಆದ್ರೂ ಶಂಖ ಓದುದು, ಪಟಹ, ಯಾಕಂದ್ರೆ ಗಟ್ಟಿಮುಟ್ಟಾದವರಲ್ಲಿ ಯುದ್ಧಕ್ಕೆ ಬೇಕಾಗತ್ತೆ. ಉಳಿದವ್ರು ಮಾತ್ರ ಹೀಗಿದ್ದಾರೆ ಅಂದ್ರೆ ಇನ್ನು ಅಡಿಗೆ ಅವರು ಯಾರ್ಯಾರಿದ್ರು ಅವ್ರವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿ, ಉಳಿದವ್ರು ಎಲ್ಲರೂ ಅಂದ್ರೆ ಅದು ಸೇರಿ ಅಂತ ಅರ್ಥ. ಈಗ ಯುದ್ಧಕ್ಕೆ ಬಂದಾಗ ಸೇನೆಯ ಬೇರೆ ವಿಭಾಗಗಳಲ್ಲೂ ಕೆಲಸ ಮಾಡುವವರು ಇದೇ ಸೇನೆಗೆ ಒತ್ತಾಸೆಯಾಗಿ ನಿಲ್ಬೇಕಾದದ್ರಿಂದಾಗಿ ಭೂಮಿ ಹೇಗಿತ್ತು ಅಂತ ಹೇಳ್ತಾರೆ. ಶೂನ್ಯ ಇವ ಬಾಲವೃದ್ಧಾವಶೇಷಿತ, ಬಾಲರು ಮತ್ತು ವೃದ್ಧರು ಮಾತ್ರ ಉಳಿದಿದ್ದಾರೆ. ಉಳಿದ ಸಕಲ ಮಂದಿಯೂ ಕೂಡ ಈ ಸೇನೆಯಲ್ಲಿ ಅವರು ಭಾಗಿದಾರರಾಗಿ ನಿಂತಿದ್ದಾರೆ. ನಿರಶ್ವ ಪುರುಷ ಆಸೀತ್, ಹೊರಗಡೆ ಎಲ್ಲೂ ಯುದ್ಧಕ್ಕಾಗುವಂತಹ ಕುದುರೆಗಳಿಲ್ಲ, ಯುದ್ಧಕ್ಕೆ ಸನ್ನದ್ಧನಾದಂತಹ ವ್ಯಕ್ತಿ ಅಥವಾ ಯುದ್ಧಕ್ಕೆ ಉಪಯುಕ್ತನಾದ ವ್ಯಕ್ತಿ ಹೊರಗಡೆ ಒಬ್ಬನೂ ಉಳಿದಿಲ್ಲ, ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ರಥಕುಂಜರ ವರ್ಜಿತ, ರಥವೂ ಇಲ್ಲ ಬೇರೆ, ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ತರದ ರಥಗಳಿದೆ ಅದೆಲ್ಲವೂ ಕೂಡ ಈ ಸೇನೆಯ ಸಹಕಾರಕ್ಕಾಗಿ ಬಂದು ನಿಂತಿದೆ. ರಥಕುಂಜರ ವರ್ಜಿತ ಯಾವತ್ ತಪತಿ ಸೂರ್ಯೋ ಹಿ ಜಂಬೂದ್ವೀಪಸ್ಯ ಮಂಡಲಂ ತಾವದೇವ ಸಮಾವೃತ್ತಂ ಬಲಂ ಪಾರ್ಥಿವ ಸತ್ತಮ. ಸೂರ್ಯ ಜಂಬೂದ್ವೀಪದ ಯಾವ ಮೂಲೆಯ ತನಕ ಹಬ್ಬಿದ್ದನೋ ಅಷ್ಟೂ ಜಾಗದಿಂದ ಸೇನೆಯ ವ್ಯಾಪ್ತಿ ಈ ಯುದ್ಧಕ್ಕಾಗಿ ಬಂದು ನಿಂತಿತ್ತು. ತಾವದೇವ, ಅದೆಲ್ಲವೂ ಕೂಡ ಅದರಲ್ಲಿ ಇದ್ದ ಎಲ್ಲಿಯೂ ಯಾರೂ ಮನೆತನದವರು ತಮ್ಮ ಸೇನೆಯನ್ನು ಕಳಿಸದೆ ಉಳಿದದ್ದು ಅಂತಿಲ್ಲ, ಎಲ್ಲರೂ ಕಳಿಸ್ಬಿಟ್ಟಿದ್ದಾರೆ. ಏಕಸ್ಯ ಸರ್ವವರ್ಣಾಸ್ತೆ ಮಂಡಲಂ ಚತುಹಾನನಂ ಪರ್ಯಾಕ್ರಮಂತ ದೇಶಾಂಶ ನದಿ ಶೈಲಾವನಾನಿ ಚ. ಏಕಸ್ಯಾಹ ಸರ್ವವರ್ಣಾಸ್ತೆ, ಏಕಸ್ಥಾಹ, ನಾನು ಏಕಸ್ಯಾಹ ಅಂತ ಓದ್ದೆ, ಏಕಸ್ಥಾಹ ಒಂದು ಕಡೆ ನೆಲೆಸಿದ್ದಾರೆ. ಸರ್ವವರ್ಣಾಸ್ತೆ, ಎಲ್ಲಾ ತರದ ವರ್ಣೀಯರು ಕೂಡ ಈ ಯುದ್ಧಕ್ಕೆ ಬಂದು ನೆಲೆಸಿದ್ದಾರೆ. ಮಂಡಲಂ ಬಲವಾಹನಂ,
ಮಂಡಲ ಅಂದ್ರೆ ಗುಂಪು, ಬಲ ಅಂದ್ರೆ ಸೇನೆ, ವಾಹನ ಅಂದ್ರೆ ಆ ಸೇನೆಗೆ ಸಹಕಾರಿಯಾದಂತಹ ಕುದುರೆ, ಆನೆ ಮತ್ತು ರಥ. ಪರ್ಯಾಕ್ರಮಂತ ದೇಶಾಂಶ, ದೇಶದ ಅನೇಕ ಭಾಗಗಳು ಅಂದ್ರೆ ಆ ಪ್ರದೇಶದ ಹೊರಭಾಗದ ಅನೇಕ ಜಾಗಗಳಲ್ಲಿ, ದೇಶಾಂಶ ನದೀ ಶೈಲ ವನಾನಿಚ, ನದೀ ಶೈಲ ವನಾನಿಚ, ನದಿಗಳನ್ನು ಅಂದ್ರೆ ಕೆನಾರೆಗಳು, ಶೈಲ ಬೆಟ್ಟದ ತುದಿಗಳನ್ನು, ವನಾನಿ ಕಾಡುಗಳನ್ನೆಲ್ಲ ಆಶ್ರಯಿಸಿ ಆ ಸೇನೆ ವಾಸವಾಗಿತ್ತು. ಒಂದು ಪ್ರಸಂಗ ಹೇಳಲೇಬೇಕಾದಿದೆ. ಭೈರಪ್ಪ ಅವರು ಅವರ ಒಂದು ಇಂಟರ್ವ್ಯೂನಲ್ಲಿ ಯಾವುದೋ ಒಂದು ಪ್ರಸಂಗ, ನನಗೆ ಕರೆಕ್ಟ್ ಆಗಿ ಅಲ್ಲಿಂದ ನೆನಪಿಲ್ಲ, ಆದ್ರೆ ಅವರು ಹೇಳಿದ್ದು ಹೌದು. ನಾನು ಪರ್ವವನ್ನ ಬರೆಯುವಾಗ ಎಲ್ಲ ಜಾಗಗಳನ್ನ ಅಲ್ಲಿಗೆ ಹೋಗಿ, ಅಂದ್ರೆ ಆ ವಿಷಯದಲ್ಲಿ ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ನಾನು ಹೋಗಿ ನೋಡಿ ಹರಿಯಾಣದ ಕುರುಕ್ಷೇತ್ರದ ಆಚೆಯ ಈಚೆಯ ಎಲ್ಲ ಭಾಗಗಳನ್ನ, ಸಮತಟ್ಟಾದ ಜಾಗ ಅದು, ಗಮನಿಸಿದಾಗ ನನಗೆ ಎಲ್ಲಿಂದ ಎಲ್ಲಿ ತನಕ ಆ ಪ್ರದೇಶ ಇದೆ ಅಂತ ಗಮನಿಸಿದಾಗ ನನಗೇನು ಅನ್ನಿಸ್ತು ಅಂದ್ರೆ, ಈ ಇಷ್ಟು ಸಣ್ಣದಾದ ರಣರಂಗದಲ್ಲಿ 60 ಲಕ್ಷ ಸೈನ್ಯವನ್ನ ಒಟ್ಟು ಹಾಕುವುದು ಅಸಾಧ್ಯ. ಇಡೀ ದೇಶದಲ್ಲಿದ್ದ ಅಷ್ಟು ಪುರುಷರು, ಹುಡುಗರು ಯುದ್ಧಕ್ಕಾಗಿ ಬಂದು ನಿಂತು ಬಿಟ್ಟಿದ್ದಾರೆ. ಎಲ್ಲಾ ವರ್ಣದವರು ಬಂದಿದ್ದಾರೆ ಅಂತ ಹೇಳಿದ್ದಾರೆ, ಎಲ್ಲಾ ಪುರುಷರು ಬಂದಿದ್ದಾರೆ. ಬಾಲ ವೃದ್ಧ ಅವಶೇಷಿತ, ಬಾಲರು ಮತ್ತೆ ವೃದ್ಧರು, ಹೆಣ್ಣುಮಕ್ಕಳು ಮಾತ್ರ ಅಲ್ಲಿ ಬಂದಿಲ್ಲ. ಉಳಿದವರು ಎಲ್ಲರೂ ಯುದ್ಧಕ್ಕಾಗಿ ಬಂದು ನೆಲೆಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅಂತಂದ್ರೆ, ಇದು ಅಸಂಬದ್ಧ ಮತ್ತು ಅಸ್ವಾಭಾವಿಕವಾದ ವಿಷಯ. ಈ ಜಾಗದಲ್ಲಿ ಇಷ್ಟು ಸೇನೆಯನ್ನ ಒಟ್ಟಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಕರೆಕ್ಟ್, ಅಕಸ್ಮಾತ್ 60 ಲಕ್ಷ ಸೇನೆಯನ್ನ ಅಲ್ಲೇ ಒಟ್ಟು ಹಾಕಿದ್ದಾರೆ ಅಂತ ಎಲ್ಲಿಯಾದ್ರೂ ಹೇಳಿದ್ದಿದ್ರೆ ಅದನ್ನ ನಾವು ಕೂಡ ಒಪ್ಕೊಳ್ಬೋದಿತ್ತು. ನಾನೀಗ ಈ ಶ್ಲೋಕ ಓದಿದೆ ಅಲ್ವಾ, ಏಕಸ್ಥಾಹ ಸರ್ವವರ್ಣಾಸ್ತೆ ಮಂಡಲಂ ಬಲವಾಹನಂ. ಬಲ ಅಂದ್ರೆ ಸೇನೆ, ವಾಹನ ಅಂದ್ರೆ ಉಳಿದಂತ ರಥ, ಕುದುರೆ, ಆನೆಗಳು. ಈ ವಾಹನಗಳಿಂದ ಕೂಡಿದ ಬಲ, ಅದರ ಒಂದು ದೊಡ್ಡ ಗುಂಪು, ಎಲ್ಲ ವರ್ಣಗಳಿಂದ ಕೂಡಿದ್ದದ್ದು, ಪರ್ಯಾಕ್ರಮಂತ ಆವರಿಸಿಕೊಂಡಿದ್ದವು. ಎಲ್ಲಿ ಆವರಿಸಿಕೊಂಡಿದ್ದು ಅಂದ್ರೆ ರಣರಂಗ ಅಂತ ಹೇಳಲೇ ಇಲ್ಲ. ಅವರು ದೇಶಾಂಶ ನದೀ ಶೈಲ ವನಾನಿಚ, ನದಿಗಳ ಕಿನಾರೆಗಳನ್ನ ಆಶ್ರಯಿಸಿದ್ರು. ಅದರ ಹೊರಭಾಗದಲ್ಲಿ ಅನೇಕ ಸರೋವರಗಳು, ನದಿಗಳು ಇದ್ದೇ ಇರ್ತಿದ್ವು. ಅಂದ್ರೆ ಯುದ್ಧದ ಜಾಗದಲ್ಲಿ ಇವರೆಲ್ಲ ಬಂದು ನೆಲೆಸಿದ್ದೇ ಅಲ್ಲ. ಅದಕ್ಕೆ ಅವರು ಹೇಳಿದ್ದು ಅಲ್ಲಿ ಶಬ್ದ ದೇಶಾಂಶ ಬಹುಯೋಜನ ವಿಸ್ತರಂ. ಹಿಂದೆ ಅದರ ಸೇನೆಯ ಸಂಗತಿಯನ್ನ ನಿರೂಪಿಸುವಾಗ ಬಹಳ ಯೋಜನೆಗಳಷ್ಟು ದೂರದ ತನಕ ಈ ಸೇನೆ ವ್ಯಾಪಿಸಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನಾವು ಮಹಾಭಾರತ ನೋಡಿದ್ರೆ ಏನೊಂದು ಆಕ್ಷೇಪ, ಅಷ್ಟು ಸೇನೆ ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ನಾನು ಈ ಯುದ್ಧವನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಡೆದಿದೆ ಅನ್ನೋದನ್ನ ನಂಬಲ್ಲ ಅಂತ ಅವರನ್ನ ಅನುಸರಿಸಿ ಎಷ್ಟೋ ಜನ ಅದನ್ನೇ ಹಾಗೆ ನಂಬಿ ಮಹಾಭಾರತ ಅನ್ನೋದು ಇಷ್ಟು ರಿಲೆವೆಂಟ್ ಆಗುದೇ ಇಲ್ಲ, ರಿಲೆವೆಂಟ್ ಅಲ್ಲ ಅನ್ನುವ ರೀತಿಯಲ್ಲಿ ಮಾತಾಡುವುದನ್ನ ನಾವು ನೋಡ್ತೇವೆ. ಯಾಕೆ ಅಂದ್ರೆ ಎಷ್ಟೋ ಸರ್ತಿ ದೊಡ್ಡವರು ಏನಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಆದ್ರೆ ಈ ವಿಷಯದಲ್ಲಿ ಅವರಿಗೆ ಮಹಾಭಾರತದ ಸಂಗತಿಯ ಬಗೆಗೆ ಬೆಳಕು ಚೆಲ್ಲುವ ಅವಕಾಶ ಸಿಗದೆ ಹೋದದ್ರಿಂದ, ಅಥವಾ ಆತರ ಅವರನ್ನ ಯಾರು ಸರಿಯಾಗಿ ಎಚ್ಚರಿಸದೆ ಹೋದದ್ರಿಂದ ಆ ಮಾತನ್ನ ಹೇಳಿ ಅವರು ಪರ್ವದ ಅನೇಕ ಸಂಗತಿಗಳನ್ನ ಸಮರ್ಥಿಸಿಕೊಳ್ಳುವಂತದ್ದನ್ನ ನಾವು ಕೇಳಿದ್ವಿ. ಆದ್ರೆ ಈ ಶ್ಲೋಕ ಓದಿದ ಮೇಲೆ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ನದಿಗಳು, ಪರ್ವತಗಳು, ಜೊತೆಗೆ ಕಾಡನ್ನ ಆಶ್ರಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೊರಗೆ ತುಂಬಾ ಕಾಡಿದೆ, ಅದರ ಹೊರಭಾಗದಲ್ಲಿ ಕುರುಜಾಂಗಲ ಅಂತಾನೆ ಹೆಸರೋದಕ್ಕೆ. ಆ ಜಾಂಗಲ ಅನ್ನುವ ಶಬ್ದವೇ ಜಂಗಲ್ ಆದದ್ದು. ಆಮೇಲೆ ಅದು ಹಿಂದಿಗೆ ಹೋಗಿ ಆಮೇಲೆ ಇಂಗ್ಲಿಷಿಗೂ ಬಂತು. ಆಮೇಲೆ ನಮ್ದೇ ವಿಚಿತ್ರ ವಿಶಿಷ್ಟವಾದ ಭಾಷೆ ಅಂತ ಬೆಂತಟ್ಕೊಳ್ಳೋದಾಗುತ್ತೆ. ಸರಿ. ತಥಾ ಯುಧಿಷ್ಠಿರೋ ರಾಜ ಸರ್ವೇಷಾಂ ಭರತರ್ಷಭ ಆದಿದೇಶ ಸವಾಹಾನಾಂ ಭಕ್ಷ್ಯಭೋಜ್ಯಮನುತ್ತಮಂ. ಯುಧಿಷ್ಠಿರ ರಾಜ ಈ ಸೇನೆಯನ್ನೆಲ್ಲ ಎಲ್ಲೆಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗೆ ಅನುಕೂಲ ಆಗುತ್ತೋ ಅಲ್ಲೆಲ್ಲ ಅವರನ್ನ ಇರಿಸಿ, ಓ ಭರತರ್ಷಭನಾದ ಜನಮೇಜಯನೇ, ಸರ್ವೇಷಾಂ ಸವಾಹಾನಾಂ ಆದಿದೇಶ, ವಾಹನವನ್ನ ನಡೆಸುವವರು ಮತ್ತು ಉಳಿದ ಎಲ್ಲ ಮಂದಿಗೂ ಕೂಡ ಸವಾಹಾನಾಂ
ಭಕ್ಷ್ಯ ಭೋಜ್ಯಂ ಅನುತ್ತಮಂ. ಅನುತ್ತಮಂ ಅಂತಂದ್ರೆ ಇದಕ್ಕಿಂತ ಚೆನ್ನಾಗಿರಬಹುದಾದ ಪದಾರ್ಥವನ್ನು ಹುಡುಕಿ ತರುವುದು ಕಷ್ಟ ಆ ವ್ಯವಸ್ಥೆಗೆ, ಅಷ್ಟು ಜನರಿಗೆ. ನಮ್ಮನೇಲಿ 4 ಜನ ಜಾಸ್ತಿ ಆದ್ರೂ 5 ಜನ ಬರುವವರಲ್ಲಿ 8 ಜನ ಆಯ್ತು ಅಂತಂದ್ರೇನೆ ನಾವ್ ಒಂದ್ಸರ್ತಿ ಗಾಬರಿಯಾಗಿ ಏನ್ ಬರೋದು ಅಂದ್ರೆ ಈಗ ನಾವ್ ಯಾರೋ ಮನೆಯಿಂದ ಒಬ್ರಿಬ್ರು ಬರ್ತಾರೆ ಅಂತಂದ್ರೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅಂತ ಒಂದ್ಸರ್ತಿ ಬೈಕೊಳ್ಳೋದನ್ನು ನಾವು ಕೇಳ್ತೇವೆ. ಅಂತಹ ಸ್ಥಿತಿಯಲ್ಲಿ ಇಷ್ಟು ಜನರಿಗೆ ಬೇಕಾದ ವ್ಯವಸ್ಥೆ ಮಾಡುವಾಗ ಸ್ವಲ್ಪವೂ ಕೊರತೆ ಇಲ್ಲದಂತೆ ಇದಕ್ಕಿಂತ ಉತ್ತಮವಾದ ಮತ್ತೊಂದಿಲ್ಲ. ನಮಗೆ ಈ ಅರ್ಧಮರ್ಧ ಕನ್ನಡ ಸಂಸ್ಕೃತ ಓದಿದ್ರೆ ಅನುತ್ತಮ ಅಂತಂದ್ರೆ ಉತ್ತಮವಲ್ಲದ ಅಂತ, ಕಳಪೆ ಪ್ರಮಾಣದ ಪದಾರ್ಥಗಳನ್ನೆಲ್ಲ ಹಂಚಿದ ಅಂತ ಅರ್ಥ ಆಗುತ್ತೆ. ಆದ್ರೆ ಸಂಸ್ಕೃತದ ಸಂಸ್ಕೃತಿ ಗೊತ್ತಿದ್ರೆ ಮಾತ್ರ ಅನುತ್ತಮ ಅನ್ನೋ ಶಬ್ದಕ್ಕೆ ಎಲ್ಲಿಯೇ ವೇದೋ ವೇದ ವಿದುತ್ತಮ ಅಲ್ಲ, ಅನುತ್ತಮೋದರಾಧರ್ಷ ಕೃತಜ್ಞ ಕೃತಿರಾತ್ಮವಾನ್ ಅಂತ ದೇವರನ್ನ ಹಿಂದೆ ಎಲ್ಲ ಗೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಅಂತ ಹೇಳಿ ಕಿಂಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅಂತ ಮಾತನಾಡಿದ ಭೀಷ್ಮಾಚಾರ್ಯರು ಯುಧಿಷ್ಠಿರನ ಪ್ರಶ್ನೆಗೆ ಉತ್ತರ ಕೊಡುವಾಗ ಇಲ್ಲಿ ಅನುತ್ತಮ, ಅವನು ಎಲ್ಲದಕ್ಕಿಂತ ಮಿಗಿಲಾದ ತತ್ವವನ್ನು ಹೇಳಿದ್ರೆ ಅವನ ಹೆಸರು ಅನುತ್ತಮ, ಏನು ಪರ್ಪೋಷನ್ ಯಾವ್ದಕ್ಕೆ ಉಪಯೋಗ ಇಲ್ಲ ಅಂತ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಭಕ್ಷ್ಯ ಭೋಜ್ಯಗಳನ್ನ ಪ್ರತಿಯೊಬ್ಬ ಪದಾತಿಗೂ, ಪ್ರತಿಯೊಬ್ಬ ಕಾಲಾಳಿಗೂ, ಪ್ರತಿಯೊಬ್ಬ ಸೇನಾ ನಿರ್ವಾಹಕನಿಗೂ ಕೂಡ ಆದೇಶ ಮಾಡಿದ, ಅವರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಡಿ ಅಂತ. ಸಂನ್ಯಾಶ್ರು ವಿಧಾಸ್ತಾಸ್ತಾಹ ತೇಷಾಂ ಚಕ್ರೇ ಯುಧಿಷ್ಠಿರ ಏವಂ ವಾದಿ ವೇದಿತವ್ಯ ಪಾಂಡವೇ ಯೋಯಮಿತ್ಯುತ. ತುಂಬಾ ಎಷ್ಟು ವ್ಯವಸ್ಥೆ ಅಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಆ ಸೇನೆಯ ಪ್ರಮುಖರಿಗೆ ಒಳ ಭಾಗದ ಒಂದೊಂದು ವರ್ಗಕ್ಕೆ ಪ್ರತ್ಯೇಕವಾಗಿ ಹೆಸರು ಕೊಟ್ಟಂತೆ ಯುಧಿಷ್ಠಿರ. ಈ ಭಾಗದ ಸೇನೆಗೆ ಈ ಹೆಸರು. ಸಂನ್ಯಾಷ್ಟು ವಿವಿಧಾಸ್ತಾಸ್ತಾಹ ತೇಷಾಂ ಚಕ್ರೇ ಯುಧಿಷ್ಠಿರ. ಪ್ರತ್ಯೇಕವಾಗಿ ಬೇರೆ ಬೇರೆನೆ ಹೆಸರುಗಳನ್ನ ಕೊಟ್ಟಂತೆ. ಯಾರಿಗೂ ಯಾವ್ರನ್ನ ಕರೆದು ಇವ್ರು ಬರೋದು, ಇವ್ರನ್ನ ಬರೆದ್ರು, ಅವ್ರು ಕರೆದು 1 ಅಂತ ಹೇಳಿದ್ರು, 2 ಅಂತ ಹೇಳಿದ್ರು, 1 ಈ ಸೇನೆ, 1 ಈ ಸೇನೆ, 2 ಈ ಸೇನೆ, 420 ಅಂತೆಲ್ಲ ಹೆಸರು ಕೊಟ್ರೆ ಕೊನೆಗೆ ಅವ್ರು ಕರೆಯುವಾಗ ಯಾರನ್ನು ಕರಿತಾ ಇದ್ದಾರೆ ಅಂತ ಗೊತ್ತಾಗದೆ ಹೋಗಬಾರದು ಅನ್ನೋದಕ್ಕೋಸ್ಕರ ಪ್ರತ್ಯೇಕವಾಗಿ ಹೆಸರು ಕೊಟ್ಟು ಏವಂ ವಾದಿ ವೇದಿತವ್ಯ, ಈ ಹೆಸರನ್ನು ಕರೆದ್ರೆ ಇವನನ್ನೇ ನೀವು ಕರ್ಕೊಂಡು ಬರ್ಬೇಕು, ಅಥವಾ ಇವನೇ ಆ ಹೊತ್ತಿಗೆ ಎದ್ದು ಬರ್ಬೇಕು. ಈ ಹೆಸರಿನಲ್ಲಿ ಇನ್ನೊಬ್ಬ ಬಂದು ನಮಗೆ ಮಧ್ಯದಲ್ಲಿ ಕನ್ಫ್ಯೂಷನ್ ಆಗ್ಲಿಕ್ಕೆ ಅವಕಾಶ ಕೊಡಬಾರದು. ಪಾಂಡವೇಯೋಯಂ ಇತ್ಯುತ, ನಾವು ಕರೆದಾಗ ಇಂಥ ವ್ಯಕ್ತಿಯ ಹೆಸರು ಕರೆದಾಗ ಅವನು ಬಂದಾಗ ಅದು ಪಾಂಡವೇಯನೇ ಆಗಿರ್ಬೇಕು. ಪಾಂಡುವಿಗೆ ಅಥವಾ ಪಾಂಡವರಿಗೆ ಸಹಕಾರ ನೀಡ್ಲಿಕ್ಕೆ ಬಂದಿರುವಂತಹ ಸೇನೆಯ ಒಬ್ಬ ಅಂತ ಅವರನ್ನು ಗುರುತು ಹಿಡಿಲಿಕ್ಕೆ ಆಗಬೇಕು. ಅದಕ್ಕೆ ಕೇವಲ ಹಾಗೆ ಕರೆದ್ರೆ ತಕ್ಷಣ ಅವ್ರು ಬಂದ್ರೆ, ಮೋಸ ಮಾಡೋನು ಬಂದ್ರೆ, ಅವಿಜ್ಞಾನಾನಿ ಸರ್ವೇಷಾಂ ಸಂನ್ಯಾಶ್ರು ವಿಧಾಸ್ತತಾ ಯೋಜಯಾಮಾಸ ಕೌರವ್ಯೋ ಯುದ್ಧಕಾಲ ಉಪಸ್ಥಿತೆ. ಯುದ್ಧಕಾಲ ಎದುರಾಗುವ ಸನಿಹಕ್ಕೆ ಬಂದಾಗ ಆ ಸೇನೆಯನ್ನು ಸಿದ್ಧಪಡಿಸುವ ಅನೇಕ ಪ್ರಕರಣಗಳನ್ನು ಹೇಳ್ತಾ ಅಭಿಜ್ಞಾನಾನಿತೆ ಸರ್ವೇಷಾಂ ಸಂನ್ಯಾಶ್ಚ ವಿವಿಧಾಹ ತಥಾ, ಎಲ್ಲ ಸೇನೆಯ ತನ್ನ ವರ್ಗದವರಿಗೆ, ತನ್ನ ಸೇನೆಯ ಎಲ್ಲ ವರ್ಗದವರಿಗೆ ಅಭಿಜ್ಞಾನಾನಿ ಗುರುತಾಗ್ಬೇಕಲ್ಲ. ಯುದ್ಧ ಮಾಡುವಾಗ ಇಬ್ರದ್ದು ಒಂದೇ ತರ ಡ್ರೆಸ್ ಇದು, ಯಾರಿಗೆ ಯಾಕೆ ಕೊಡಿದ್ರು ಅಂತಾನೆ ಗೊತ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಎಲ್ರು ನೋಡ್ತಿರ್ತಾರೆ, ಅವರ ಡ್ರೆಸ್ಸೇ ಬೇರೆ, ಅವ್ರ ಡ್ರೆಸ್ ಕೋಡ್ ಬೇರೆ, ಇವ್ರ ಡ್ರೆಸ್ ಕೋಡ್ ಬೇರೆ ಆಗ್ಬೇಕು. ಆ ತರ ಎದುರಾಳಿಗಳ ಸೇನೆಯ ಮಂದಿಯನ್ನ ಹೊಡೆಯುವಾಗ ನಾವೇ ನಮ್ಮವರನ್ನ ಹೊಡೆದು ನಮ್ಮ ನೋವಿಗೆ ನಾವೇ ಎಣ್ಣೆ ಎರೆದು ಉರಿಯುವ ಹಾಗೆ ಮಾಡಬಾರದು ಅನ್ನೋದಕ್ಕೋಸ್ಕರ ಯುದ್ಧ ಕಾಲೇ ಉಪಸ್ಥಿತಿ ಕೌರವ್ಯ ಯೋಜಯಾಮಾಸ, ಈ ಹೆಸರುಗಳ ಲೆಕ್ಕಾಚಾರವನ್ನ ಯುದ್ಧ ಕಾಲ ಸಮೀಪಗೊಂಡಾಗ ವ್ಯವಸ್ಥೆಯನ್ನ ಮಾಡಿದ್ದಾಯ್ತು. ಯುಧಿಷ್ಠಿರ ಎಲ್ಲರಿಗೂ ಹೆಸರು ಕೊಟ್ಟಿದ್ದಾನೆ. ದೃಷ್ಟ್ವಾ ಧ್ವಜಾಗ್ರಂ ಪಾರ್ಥಸ್ಯ ಧಾರ್ತರಾಷ್ಟ್ರೇ ಮಹಾಬಲ ಸಹ ಸರ್ವೈರ್ಮಹೀಪಾಲೈಃ ಪ್ರತ್ಯವ್ಯೂಹತ ಪಾಂಡವಾನ್. ಪಾರ್ಥಸ್ಯ ಧ್ವಜಾಗ್ರಜಂ ದೃಷ್ಟ್ವಾ ಧೃತರಾಷ್ಟ್ರೋ ಮಹಾಬಲಃ. ಪಾರ್ಥನ ಕಡೆಯ ಸೇನೆಯ ಮೇಲ್ಭಾಗದಲ್ಲಿ ನೆಲೆಸಿದ್ದ ಧ್ವಜದ ತುದಿಯನ್ನ ಕಂಡ ದೊಡ್ಡ ಸೇನೆಯ ಹಮ್ಮಿನಿಂದ ಕೂಡಿದ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಸಹಸರ್ವೈ ಮಹೀಪಾಲೈ ಪ್ರತ್ಯವ್ಯೂಹತ ಪಾಂಡವಾನ್. ತಾನು ಕೂಡ ಮೆರವಣಿಗೆ ಬರುವ ನೆಪದಲ್ಲಿ ತನಗೆ ಸಪೋರ್ಟ್ ಮಾಡಿದಂತಹ ಮಹೀಪಾಲರನ್ನ ಜೊತೆಗಿಟ್ಟುಕೊಂಡು ಅವರನ್ನ ಆವರಿಸಿಕೊಂಡು ಹೊರಭಾಗದ ಸೈನ್ಯದ ನಿಮ್ಮನ್ನ ಈಗಾಗಲೇ ಪ್ರತ್ಯವ್ಯೂಹತ, ನಿಮ್ಮನ್ನು ಈಗಾಗಲೇ ಈ ಕ್ಷಣದಲ್ಲಿ ನಾವು ನಿರ್ನಾಮಗೊಳಿಸ್ಲಿಕ್ಕೆ ಬೇಕಿರುವಂತಹ ಆಯುಧ ನಮ್ಮ ಹತ್ರ ಇದೆ ಅನ್ನುವ ರೀತಿಯಲ್ಲಿ ಪ್ರತ್ಯವ್ಯೂಹತ
ಅವರನ್ನ ಸಿಲುಕಿಸಿ ಹಾಕ್ಲಿಕ್ಕೆ ಬೇಕಾದಂತಹ ಸೇನೆಯ ದೊಡ್ಡ ಸಂಖ್ಯೆಯನ್ನು ಬೇರೆ ಬೇರೆ ರೀತಿಯಿಂದ ವಿಭಾಗ ಮಾಡಿ ಪಾಂಡವರ ವಿರುದ್ಧ ತೊಡೆತಟ್ಟಿದ ದುರ್ಯೋಧನ. ಪಾಂಡರೇಣಾತ ಪತ್ರೇಣ ಧ್ರಿಯಮಾಣೇನ ಮೂರ್ಧನಿ ರಣೇ ರಾಜ ಸಹಸ್ರಾಣಾಂ ಭ್ರಾತೃಭಿಃ ಪರಿವಾರಿತಂ. ಪಾಂಡರೇಣ ಬಿಳಿ ಬಣ್ಣದ ಆತಪತ್ರೇಣ ಬೆಳ್ಗೊಡೆಯ ನೆಲೆಯಲ್ಲಿ ಅದು ತಲೆ ಮೇಲೆ ನೆಲೆಸಿತ್ತು. ಧ್ರಿಯಮಾಣೇನ ಮೂರ್ಧನಿ ಅದನ್ನ ತಲೆ ಮೇಲೆ ಹೊತ್ತಿದ್ದ. ಮಧ್ಯೆ ರಾಜ ಸಹಸ್ರಾಣಾಂ ಭ್ರಾತೃಭಿಃ ಪರಿವಾರಿತಂ. ಇದರ ಜೊತೆಗೆ ಇನ್ನೂ ಅನೇಕರ ಮನೆತನದ ಪರಂಪರೆಯೆಲ್ಲ ಬಂದು ತಮ್ಮ ತಮ್ಮ ಸಂಬಂಧಿಗಳನ್ನೆಲ್ಲ ಸೇರಿಸಿಕೊಂಡು ಮಧ್ಯದಲ್ಲಿ ರಾಮಚಂದ್ರ ಇರುವುದನ್ನ ಗಮನಿಸಿ ದೃಷ್ಟ್ವಾ ದುರ್ಯೋಧನಂ ಹೃಷ್ಟಾಃ ಸರ್ವೇ ಪಾಂಡವ ಸೈನಿಕಾಃ ದದ್ಮುರ್ ಸರ್ವೇ ಮಹಾಶಂಖಾನ್ ಭೇರೀರ್ಜಘ್ನುರ್ ಸಹಸ್ರಶಃ. ಪಾಂಡವರ ಸೈನ್ಯದ ಮಂದಿ ದುರ್ಯೋಧನನನ್ನು ನೋಡಿದೊಡನೆ ಬಹಳ ಸಂತೋಷ ಪಟ್ರು. ತಮ್ಮ ಕೈಯಲ್ಲಿದ್ದ ಶಂಖಗಳನ್ನು ಜೋರಾಗಿ ಊದಿದ್ರು. ಭೇರಿಯ ಘರ್ಜನೆಗೆ ಒಳ್ಳೆ ರೀತಿಯಿಂದ ಕಿವಿಯಾದ್ರು. ಹೀಗೆ ಸಾವಿರಾರು ಭೇರಿಗಳು, ಸಾವಿರಾರು ಪಟಲಗಳೆಲ್ಲ ಜೋರಾಗಿ ಹೊಡೆದಾಡುವಂತಹ ಸ್ಥಿತಿ. ಭೇರಿ ಜಗ್ಮು ಸಹಸ್ರಶಃ. ಪಾಂಡವರ ಬರುವಿಕೆಯನ್ನು ಗಮನಿಸಿದಂತಹ ಎಲ್ಲ ಪ್ರಾಣಿ ಪಕ್ಷಿ ಮರಗಿಡ ಮಟ್ಟುಗಳೂ ಕೂಡ ಆನಂದ ಪಟ್ಟವು ಅಂತ ಅನ್ನೋದನ್ನು ಹೇಳಲಿಕ್ಕೆ ಏವಂ ದುರ್ಯೋಧನಂ ಹೃಷ್ಟಾಃ ಸರ್ವೇ ಪಾಂಡವ ಸೈನಿಕಾಃ ದದ್ಮುಃ ಸರ್ವೇ ಮಹಾಶಂಖಾನ್ ಭೇರೀ ಜಗ್ನುಃ ಸಹಸ್ರಶಃ. ಪಾಂಡವರನ್ನ ನೋಡಿ ಸೈನಿಕರೊಂದಿಗೆ ಇರುವುದನ್ನ ಕಂಡು ತತಃ ಪ್ರಹೃಷ್ಟಾಂ ಸ್ವಾಂ ಸೇನಾಂ ತನ್ನ ಉತ್ಸಾಹದಿಂದ ಮುಳುಗಿರುವ ತನ್ನ ಸೇನೆಯ ಭಾಗವನ್ನ ಕಂಡು ಪಾಂಡವಾ ಅಭಿವೀಕ್ಷ್ಯ ಬಭೂರ್ ಹೃಷ್ಟಮನಸಃ ವಾಸುದೇವಶ್ಚ ವೀರ್ಯವಾನ್. ಸ್ವಾಂ ಸೇನಾಂ ಪ್ರಹೃಷ್ಟಾಂ ತನ್ನ ಈ ರೀತಿಯಾದ ನಡೆಗೆ ನುಡಿಗೆ ಈ ರೀತಿ ಗೌರವ ಸಿಗುತ್ತೆ ಅಂತ ನಿರೀಕ್ಷೆ ಮಾಡದೇ ಇದ್ರೂ ಕೂಡ ಕಾಲಕಲ್ಲಿಗೆ ಏನ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅನ್ನುವ ಹಾಗೆ ಚೆನ್ನಾಗಿ ಗಮನಿಸಿದ ಪಾಂಡವರನ್ನು ಸೇರಿ ಬಭೂವುಹು ವನ ಹೃಷ್ಟ ಮನಸಃ ಮನಸ್ಸಿನಲ್ಲಿ ತುಂಬಾ ಸಂತೋಷ ಆಯಿತು. ವಾಸುದೇವಶ್ಚ ವೀರ್ಯವಾನ್ ಮೋಕ್ಷದಾತ್ರವಾಗಿ ಎಲ್ಲರನ್ನೂ ಮುಟ್ಟಿ ಬೆಳೆಸಬೇಕಾದ ಕರ್ತವ್ಯ ಇದ್ದೇ ಇದೆ ಅನ್ನುವ ದೃಷ್ಟಿಯಿಂದ ಈ ರೀತಿಯಾದ ಒಂದು ನಡೆಯನ್ನ ತೋರಿದ ಪ್ರಸಂಗವನ್ನ ಹೇಳಿ ತತಃ ಪ್ರಹೃಷ್ಟಾಂ ಸ್ವಾಂ ಸೇನಾಂ ಅಭಿವೀಕ್ಷ್ಯಾತ ಪಾಂಡವ ಬಭೂವರ್ ಹೃಷ್ಟ ಮನಸಃ ವಾಸುದೇವಶ್ಚ ವೀರ್ಯವಾನ್. ತತಃ ಪ್ರಹೃಷ್ಟಾಂ ಸ್ವಾಸೇನಾಂ ತನ್ನ ಸೇನೆಯನ್ನ ಕಂಡು ಪಾಂಡವಾಹ ಹೃಷ್ಟಮನಸಃ ಬಭೂವು ತನ್ನ ಕಡೆಯದನ್ನಾದ್ರೂ ನೋಡಿ ಆನಂದ ಪಟ್ಟ ಅಂದ್ರೆ ಅವನಿಗೆ ಮುಖದಲ್ಲಿ ಒಂದು ಆನಂದ ಅನ್ನೋದು ವನ ಅವಿಭಕ್ತ ಅದು ಚೆನ್ನಾಗಿ ಆರಾಧಿಸಬೇಕಾದಂತಹ ಶಕ್ತಿ ಅಂತ ತೋರಿದ ಒಂದು ವಿಶಿಷ್ಟವಾದ ಘಟನೆ. ಒಂದು ಕಡೆ ವೇದವ್ಯಾಸರು, ಇನ್ನೊಂದು ಕಡೆ ಕೃಷ್ಣನಾಗಿ ನಿಂತು ಜಗತ್ತಿಗೆ ಜ್ಞಾನದ ಬೋಧೆಯನ್ನು ನಿರಂತರ ತುಂಬಿ ಹರಿಯುವುದಕ್ಕೆ ಬೇಕಿರುವಂತಹ ವಾತಾವರಣವನ್ನು ಕಲ್ಪಿಸಿ ಕೊಟ್ಟದ್ದಕ್ಕಾಗಿ ಕೃತಜ್ಞತೆಯನ್ನ ಅರ್ಪಿಸುವ ನೆಲೆಯಲ್ಲಿ ಈ ಮಾತು ಬಂತು. ತನ್ನ ಸ್ವಯೋಧಾನ್ ಹರ್ಷಯಂತೌ ತೌ ವಾಸುದೇವ ಧನಂಜಯೌ ದದ್ಮತು ಪುರುಷೌ ವ್ಯಾಘ್ರೋ ದಿವ್ಯೋ ಶಂಖೋ ರಥೇ ಸ್ಥಿತೌ. ತನ್ನ ಎದುರು ಹೋರಾಡ್ಲಿಕ್ಕೆ ಬಂದಿದ್ದಂತಹ ಅತ್ಯಂತ ಹಸನ್ಮುಖಿಗಳಾದ ವಾಸುದೇವ ಮತ್ತು ಧನಂಜಯರಂತೆ ಬೇರೆ ಬೇರೆ ಕಾರ್ಯಗಳಲ್ಲಿ ನೆಲೆಸಿ ಆ ಕಾರ್ಯಕ್ಕಾಗಿ ಸದಾ ಹಿತವನ್ನೇ ಬಯಸುವಂತಹ ಪುರುಷ ವಿಶಿಷ್ಟನಾದಂಥವನನ್ನ ನೆನೆದು ಹೇಳ್ತಾರೆ. ದದ್ಮತು ಪುರುಷೌ ವ್ಯಾಘ್ರೌ ಶಂಖ ಊದಿದ್ರು. ಯಾಕೆಂದ್ರೆ ಎಲ್ಲ ನಂಬಿಕೊಂಡು ಎಲ್ಲ ಮಾಡ್ಲಿಕ್ಕಾಗಲ್ಲ, ಮಧ್ಯದಲ್ಲಿ ಯಾವುದು ಬದಲಾಗುತ್ತೆ. ದದ್ಮತು ಪುರುಷೌ ವ್ಯಾಘ್ರೌ ಜೋರಾಗಿ ಪುರುಷರಲ್ಲಿ ಹಿರಿಯರೆನಿಸಿದವರೆಲ್ಲ ಆ ಶಂಖವನ್ನ ಊದಿದ್ರು. ರಥದಲ್ಲಿ ಶಂಖದ ನಿನಾದ ಸ್ವತಃ ಕೃಷ್ಣನೇ ಮಾಡಿಸಿ ತನ್ನ ಸಾಮರ್ಥ್ಯವನ್ನ ತೋರಿದ. ಪಾಂಚಜನ್ಯಸ್ಯ ನಿರ್ಘೋಷಂ ದೇವದಸ್ಯ ಶೋಭಯೋಃ ಶ್ರುತ್ವಾ ಸವಾಹನ ಯೋಧಾನ್ ಶಕ್ರನ್ಮೂತ್ರಂ ಪ್ರಸುಸ್ರುವು. ಎಷ್ಟು ಜೋರಾಗಿತ್ತು ಅಂದ್ರೆ ಇಬ್ರು ಸೇರಿದ್ರ, ಬೆಂಕಿ ಹಾಕಿದ್ರ ಒಲೆಗೆ,
ಬೆಳಿಗ್ಗೆ ಬಿಸಿ ನೀರು ಬರುವುದು ಶುರುವಾಯ್ತಾ, ಈ ಎಲ್ಲ ಸಂದರ್ಭದಲ್ಲಿ ದರ್ಶೆಯಂತಹ ತಮ್ಮ ಮಗುವಿಗೆ ಸಮಯ ಕೊಡಬೇಕಾದ ಕೆಲಸವನ್ನ ಮಾಡ್ತಾ ಯುಧಿಷ್ಠಿರ ಒಂದು ಕಡೆಯಿಂದ ಭೀಮ, ಇನ್ನೊಂದು ಕಡೆ ನಕುಲ ಸಹದೇವರು ಎಲ್ಲರೂ ನೋಡ್ತಾ ಇದ್ದಾರೆ. ದೇವತೆಗಳಿಗೇನೆ ಈ ಶಬ್ದವನ್ನ, ತೀವ್ರವಾದ ಅಂತಃಶಕ್ತಿಯಿಂದ ಕೂಡಿದ ಶಬ್ದವನ್ನ ಕೇಳಿ ಒಂದ್ಸರ್ತಿ ಮೈಯೆಲ್ಲ ನಿಯಂತ್ರಣಕ್ಕೆ ತಪ್ಪಿ ಹೋಗುವಂತಾಯಿತು. ಸವಾಹನ ಶ್ರುತ್ವ ಯೋಧಾಹ ಶಕ್ರನ್ಮೂತ್ರಂ ಪ್ರಸುಸ್ರುವು. ವಾಹನವನ್ನು, ಯೋಧರನ್ನು ಸರಿಯಾಗಿ ಗಮನಿಸಿ ಅವರಿಗೆ ಕೊಡಬೇಕಾದ ಚಿಕಿತ್ಸೆಯನ್ನೆಲ್ಲ ಕೊಟ್ಟು, ಉಳಿದ ಜೀವಂತ ಪ್ರಾಣಿಗಳು ಅವನ ಈ ರೀತಿಯಾದ ಪದಾರ್ಥಗಳ ಕೊಡುವಿಕೆಗೆ ಕಾರಣನಾಗಿ ಅವುಗಳು ದೇಹದಲ್ಲಿ ಬಲ ಕಳೆದುಕೊಂಡು ಗೋಮಯ ಗೋಮೂತ್ರಗಳನ್ನ ಎಲ್ಲಿ ಅಂದ್ರಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ವು. ಪಾಂಚಜನ್ಯಸ್ಯ ನಿರ್ಘೋಷಂ ದೇವದತ್ತಸ್ಯ ಚೋಭಯೋ ಶುತ್ವಾ ಸವಾಹನ ಯೋಧಾ ಶಕ್ರನ್ಮೂರ್ತಂ ಪ್ರಸುಸ್ರುವು. ಪಾಂಚಜನ್ಯನ ತುಷ್ಟವಲ್ಲದ ವಿಶಿಷ್ಟವಾದ ಕೆಲಸವನ್ನು, ಅಂದ್ರೆ ಅವನ ಮೂಲಕ ರೋಗಕ್ಕೆ ನಾದವನ್ನ ಬೆಳಗುವ ಮೂಲಕ ಅಧೈರ್ಯವನ್ನ ತಂದು ತಮ್ಮ ಚಿಕ್ಕತನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಿದೆ ಅಂತನ್ನುವ ಹಾಗೆ ಪ್ರಕೃತಿಯಲ್ಲೇ ಎಲ್ಲವನ್ನು ಉತ್ತರ ಕೊಡುವ ಹಾಗೆ ನೋಡುವಂತೆ ಮಾಡಿದ್ದಾರೆ. ಪಾಂಚಜನ್ಯಂ ಚ ನಿರ್ಘೋಷಂ ದೇವದತ್ತಸ್ಯ ಚೋಭಯೋ. ಹೀಗೆ ಇಬ್ರು ಕೂಡ ಉಭಯೋಹೋ ಅಂತಿದೆ. ಯಾರಿಬ್ರು? ಒಂದು ಪಾಂಚಜನ್ಯ, ಇನ್ನೊಂದು ದೇವದತ್ತ. ಶುತ್ವಾ ಸವಾಹನ ಯೋಧಾನ್, ಯೋಧರನ್ನ ಯುದ್ಧದಲ್ಲಿ ನಿಲ್ಲಿಕ್ಕಾಗುವ ಸ್ಥಿತಿಯಲ್ಲಿ ಇದ್ದು ಅವನನ್ನ ಹೋರಾಡಿದ್ದು. ಆಗ್ಲೂ ಶಕ್ರನ್ಮೂತ್ರಂ ಪ್ರಸುಸ್ರು. ಅವುಗಳಿಗೆ ಭಯ ಆಗಿ ಅಲ್ಲೇ ವಿಶಿಷ್ಟವಾದ ಒಂದು ಅನುಭವವನ್ನ ಪಡೆದದ್ದನ್ನು ನಮ್ಮ ಜೊತೆಗೆ ನಾವು ನೆನೆಸ್ಕೊಂಡಾಗ್ಲೇ ಅದು ನಡೆಯಿತು ಅಂತನ್ನುವ ಹಾಗೆ ಭಾವ ಕೊಡುವಂಥದ್ದು. ಹೀಗೆ ಯಥಾ ಸಿಂಹಸ್ಯ ನದತಃ ಸ್ವನಂ ಶ್ರುತ್ವೇತರೇ ಜನಾಃ ಮೃಗಾಃ ತ್ರಸೇಯುಃ ತದ್ವದೇವಾಸೀತ್ ಧರ್ತರಾಷ್ಟ್ರಸ್ಯ ದುರ್ಬಲಂ. ಸಿಂಹದ ನಾದವನ್ನ ಕೇಳಿ ನ ಅವದತ್ ಸ್ವನಂ ಶ್ರುತ್ವೇತರೇ ಮೃಗಾಃ, ಇಲಿಯೊಂದನ್ನ ಚೆನ್ನಾಗಿ ಕಚ್ಚಿ ಎಲ್ಲೋ ಮರೆಯಾಗಿತ್ತು. ತ್ರಸೇಯುಹು ತದ್ವದೇವ ಆಸೀತ್ ಧಾರ್ತರಾಷ್ಟ್ರಸ್ಯ ದುರ್ಬಲಂ. ತ್ರಸೇಯುಹು ಅಂದ್ರೆ ದೇವತೆಗಳು ಕೂಡ ಹೆದರಿದ್ರಂತೆ ಅವನ ಭೀಕರವಾದ ನಡೆಗೆ, ದೇಹದ ಗಾತ್ರಕ್ಕೆ. ಹಾಗೆ ನಡೆಯುವಾಗ ಒಂದು ಚೂರು ಅಧೈರ್ಯ ಇರಲಿಲ್ಲ. ಯಾಕೆ ಅಂದ್ರೆ ಅದು ಶ್ಲೋಕದಲ್ಲಿ ಆ ಧೈರ್ಯ ಕಾಣಿಸುತ್ತೆ. ಉದತಿಷ್ಠದ್ರಜೋ ಭೌಮಂ ನ ಪ್ರಜ್ಞಾಯತ ಕಿಂಚನ ಅಂತರ್ಧತೆ ತದೇವಾಸೀತ್ ಸೌಮ್ಯೇನ ಸಹ ಸೌಮ್ಯೇನ ರಜಸಾವೃತಃ. ಉದತಿಷ್ಠದ್ರಜೋ ಭೌಮಂ, ಭೂಮಿಯಲ್ಲಿರಬೇಕಾದ ರಜಸ್ಸು ಆಕಾಶವನ್ನು ಸೇರಿತು. ಭೌಮ ಅದು ಭೂಮಿಯ ಸಂಬಂಧಿಯಾದ ನಿಕಟ ಸಂಪರ್ಕದಲ್ಲಿರುವಂತಹ ಗ್ರಹಗಳಲ್ಲಿ ಒಂದು. ಅದು ಈಗಾಗಲೇ ಎದ್ದಿರುವ, ಒಳಗಿನಿಂದಲೂ ಹೊರಗಿನಿಂದಲೂ ಎದ್ದಿರುವ ತತ್ವವನ್ನ ಯಥಾಶಕ್ತಿ ನಮಗೆ ಅರ್ಥ ಆಗುವಂತೆ ಬೋಧಿಸಿದ ಆಚಾರ್ಯರನ್ನ ಮತ್ತು ಪರಂಪರೆಯನ್ನ ಚೆನ್ನಾಗಿ ನೆನೆಯದೆ ನಾವೆಷ್ಟು ಸಂಪತ್ತನ್ನ ಪಡೆದರೂ ಅದು ಶಾಶ್ವತವಾಗಿ ಉಳಿಯಲ್ಲ. ಹಾಗಾಗಿ ರಜಸ್ಸು ಭೂಮಿಯಲ್ಲಿದೆ, ಅಂದ್ರೆ ಆಕಾಶದ ಭಾಗದಿಂದ ಭೂಮಿಯ ಕಡೆಗಿದೆ. ಪ್ರಾಜ್ಞಾಯತ ಕಿಂಚನ, ಸ್ವಲ್ಪ ಗಟ್ಟಿಯಾದ ಚಿಂತನೆ ಮಾಡುವವರು. ಅಂತರ್ಧದೆ ತದಾದಿತ್ಯ ಆದಿತ್ಯ ಸೈನ್ಯೇನ ರಜಸಾವೃತಃ. ಆದಿತ್ಯನ ವೃತ್ತಿಯನ್ನ ಹೇಳಬೇಕಾಗಿಲ್ಲ. ಅವನು ಅಬ್ಬರ ಮಾಡಿ ಯಾವತ್ತೂ ಕೂಡ ಯಾವುದನ್ನ, ಸೂರ್ಯ ಈಗ ಬರುವಾಗ ನಾನು ಹೀಗೆ ಬರ್ತಾ ಇದ್ದೇನೆ, ಗುಡುಗುಡು ಗುಮ್ಮಟ್ಟ ದಾರಿ ಬಿಡಿ ಅಂತ ಅನ್ನೋದು ನಮ್ಗೊಂದು ಕತೆಗಾಗಿ. ಆದ್ರೆ ಎಂದೂ ಕೂಡ ರಾವಣನಾಗ್ಲಿ ಕುಂಭಕರ್ಣನಾಗ್ಲಿ ತಮ್ಮ ಸಂಗತಿಯಲ್ಲಿ ಅದು ಅಷ್ಟು ಪ್ರಧಾನ ಅಂತ ಸ್ವೀಕರಿಸ್ಲಿಕ್ಕಾಗದೇ ಇದ್ರು ಕೂಡ ಕೆಲವು ಮುಖ್ಯ ಘಟ್ಟಗಳಲ್ಲಿ ಆ ಸಂದೇಹ ಉಳಿಯುತ್ತೆ. ಆದ್ರೆ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ವಿಶೇಷ.
ಅಂತರ್ದದ ಅಂತ ಉದತಿಷ್ಠದ್ರಜೋ ಭೌಮಂ ನ ಪ್ರಾಜ್ಞಾಯತ ಕಿಂಚನ ಅಂತರ್ದದೆ ತದಾದಿತ್ಯಃ ಸೈನ್ಯೇನ ರಜಸಾವೃತಃ. ಭೂಮಿಗೆ ಧೂಳು ಎದ್ದಿತು. ಬೀಸಿ ಏನೋ ಒಂದಿಷ್ಟು ಕಮ್ಮಿ ಮಾಡುವ ಪ್ರಯತ್ನದಲ್ಲಿ ನಿಖಿತ ಅದು ಯಾವುದು ನಿಶ್ಚಿತವಾಗಿ ಅದರ ಸ್ವರೂಪ ಏನು ಅಂತ ತಿಳಿಸುವ ಹಾಗೆ ಈ ಮಾತು ಬಂದಿದೆ. ಬೇರೆ ಕಡೆನೂ ಮೋಡದ ಸ್ವರೂಪಗಳೇನು ಅಂತ ಮತ್ತೆ ಮತ್ತೆ ಬಂದಿದೆ. ಅಂತರ್ದದೆ ತದಾದಿತ್ಯ ಸೈನ್ಯೇನ ರಜಸಾವೃತ. ಸೂರ್ಯನಿಗೂ ಕೂಡ ಧೂಳು ತಡಿಲಿಕ್ಕಾಗದೆ ಆಕಾಶದಲ್ಲಿ. ನಮ್ಗದ ಅಲ್ವಾ ಅಂತ ಅನ್ಸುತ್ತೆ. ಕೆಲವೊಂದ್ಸರ್ತಿ ಧೂಳಿನ ಮಳೆ ಆಗುತ್ತೆ, ಕೆಲವೊಂದ್ಸರ್ತಿ ಭಾರತದಲ್ಲೂ ಆಗಿದೆ ಈ ಸರ್ತಿ ರಜೆಯ ಸಂದರ್ಭದಲ್ಲಿ. ಉಳಿದ ಸಂಗತಿಗಳಿಗೆಲ್ಲ ಸಂಬಂಧಪಟ್ಟಂತಹ ಚಿಂತನೆಯನ್ನ ನಡೆಸುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನು ನಮಗೆ ವಿಶೇಷವಾಗಿ ಭಗವಂತ ಇನ್ನು ಕೊಡ್ಲಿ ಅಂತ ಪ್ರಾರ್ಥಿಸಿ ನಾವು ಮತ್ತೆ ಇನ್ನು ಮುಂದಿನ ಚಿತ್ರಣವನ್ನ ಮುಂದೆ ನೋಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು.